ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಿಗದಿಯಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಡಿಕೆಶಿ ನಾಯಕನಾಗಿ ಆಯ್ಕೆಯಾಗುವ ಸಾಧ್ಯತೆ. ಸಿದ್ದರಾಮಯ್ಯ ಮೂಲಕವೇ ಡಿಕೆಶಿ ಹೆಸರನ್ನ ಘೋಷಿಸಲಿದೆ ಹೈಕಮಾಂಡ್. ಡಿಕೆಶಿ ಶಾಸಕಾಂಗ ಪಕ್ಷದ ನಾಯಕ, ಒಂದೇ ಸಾಲಿನ ನಿರ್ಣಯ ಸಾಧ್ಯತೆ ಇದ್ದು ಬೇರೆ ಬೇರೆ ಹೆಸರುಗಳು ಚರ್ಚೆ ಆಗದಂತೆ ಹೈಕಮಾಂಡ್ನಿಂದ ಎಚ್ಚರಿಕೆಯ ನಡೆ. ಡಿಕೆಶಿ ಹೆಸರು ಪ್ರಸ್ತಾವನೆ ಮಂಡಿಸಿ ನಿರ್ಣಯ ಅಂಗೀಕರಿಸೋ ಸಾಧ್ಯತೆ. ಹೈಕಮಾಂಡ್ ಪ್ರತಿನಿಧಿಯಾಗಿ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಭಾಗಿಯಾಗ್ತಾರೆ. ಎಲ್ಲ ಶಾಸಕರಿಗೆ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ತುರ್ತು ನೋಟಿಸ್. ಶಾಸಕಾಂಗ ಸಭೆಯಲ್ಲಿ ಡಿಕೆ ಹೆಸರು ಘೋಷಣೆಯಾಗೋದು ಫಿಕ್ಸ್. ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಿಗದಿಯಾಗಿದೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರ ಶಾಸಕಾಂಗ ಸಭೆ ಯಾವಾಗ, ಘೋಷಣೆ ಯಾವಾಗ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದು ನಾಳೆ ಸಾಯಂಕಾಲ 4 ಗಂಟೆಗೆ ಶಾಸಕಾಂಗ ಸಭೆ ನಿಗದಿಯಾಗಿದೆ. ಎಲ್ರಿಗೂ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಇರ್ತಾರೆ, ಕೆಸಿ ವೇಣುಗೋಪಾಲ್ ಇರ್ತಾರೆ. ಸಿದ್ದರಾಮಯ್ಯ ಅವರ ಮೂಲಕವೇ ಹೆಸರನ್ನ ಹೈಕಮಾಂಡ್ ಘೋಷಣೆ ಮಾಡುತ್ತೆ. ಈ ಮೂಲಕ ರಾಜ್ಯದ ಜನರಿಗೂ ಕೂಡ ಯಾವುದೇ ತಪ್ಪು ಸಂದೇಶಗಳು ಹೋಗದಂತೆ ಹೈಕಮಾಂಡ್ ಆರಂಭದಿಂದಲೂ ಎಚ್ಚರಿಕೆ ವಹಿಸಿದೆ. ನಾಳೆ ಸಿಎಲ್ಪಿ ಸಭೆ, ಎಲ್ಲ ಶಾಸಕರಿಗೆ ಬೆಂಗಳೂರಿನಲ್ಲಿ ಇರೋದಕ್ಕೆ ಹೇಳಿದ್ದೇವೆ. ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿಯಾಗಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಳೆ ಸಿಎಲ್ಪಿ ಸಭೆ ಬಗ್ಗೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯ ಚರ್ಚಿಸಿದ್ದೀವಿ, ಶಾಸಕಾಂಗ ಸಭೆ ಮಾಡ್ತೀವಿ, ಯಾವುದೇ ಶಾಸಕರು ದೆಹಲಿಗೆ ಬರೋದು ಬೇಡ ಅಂತ ನಾವು ಹೇಳಿದ್ದೀವಿ. ಶಾಸಕಾಂಗ ಸಭೆ ನಂತರ ಪ್ರಮಾಣ ವಚನ ದಿನ ನಿಗದಿಯಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಯಕರು ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ನ ವರಿಷ್ಠರನ್ನ ಸಿದ್ದರಾಮಯ್ಯ ಅವರು ಭೇಟಿಯಾದರು. ಡಿಕೆ ಶಿವಕುಮಾರ್ ಕೂಡ ದೆಹಲಿಯಲ್ಲಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ್ರು. ಎಲ್ಲರೂ ಬೆಂಗಳೂರಿನಲ್ಲಿ ಇರಬೇಕು ಅಂತ ಈಗಾಗಲೇ ಹೇಳಿದ್ದೇವೆ. ಪ್ರಮಾಣ ವಚನದ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ನಾನು ಸಿದ್ದರಾಮಯ್ಯ ಅವರು ಚರ್ಚಿಸ್ತೀವಿ ಎಂದಿದ್ದಾರೆ ಡಿಕೆ. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತಾ ಇದ್ದೀವಿ. ನಾನು ಸಿದ್ದರಾಮಯ್ಯನವ್ರಿಗೆ ಮಾತಾಡಿದ್ದೀವಿ. ಟೈಮಿಂಗ್ ಮಾತ್ರ ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ಯಾಕೆ ನಮ್ಮ ಹೈಕಮಾಂಡ್ ಲೀಡರ್ಸ್ನ ಕೇಳಬೇಕು. ಯಾಕೆಂದ್ರೆ ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನರಲ್ ಸೆಕ್ರೆಟರಿ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳಿಕೊಂಡು ಟೈಮಿಂಗ್ ಇಡ್ತೀವಿ. ಇದರಲ್ಲೇ ವಿಧಾನಸೌಧದಲ್ಲೇ ಇಡ್ತೀವಿ. ಇನ್ನು ಫಸ್ಟು ನಾಯಕರನ್ನ ಆಯ್ಕೆ ಮಾಡೋಂಥ ಪ್ರಕ್ರಿಯೆ ಮುಗಿಬೇಕು, ಪ್ರೊಸೀಜರ್ ಎಲ್ಲ ಮುಗಿಬೇಕು. ಆಮೇಲೆ ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತಾ ಇದ್ದೀವಿ. ನಾನು ಸಿದ್ದರಾಮಯ್ಯನವ್ರಿಗೆ ಮಾತಾಡಿದ್ದೀವಿ. ಟೈಮಿಂಗ್ ಮಾತ್ರ ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ಯಾಕೆ ನಮ್ಮ ಹೈಕಮಾಂಡ್ ಲೀಡರ್ಸ್ನ ಕೇಳಬೇಕು. ಯಾಕೆಂದ್ರೆ ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನರಲ್ ಸೆಕ್ರೆಟರಿ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳಿಕೊಂಡು ಟೈಮಿಂಗ್ ಇಡ್ತೀವಿ. ಇದರಲ್ಲೇ ವಿಧಾನಸೌಧದಲ್ಲೇ ಇಡ್ತೀವಿ. ಇನ್ನು ಫಸ್ಟು ನಾಯಕರನ್ನ ಆಯ್ಕೆ ಮಾಡೋಂಥ ಪ್ರಕ್ರಿಯೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.